Start. Hello, Sanket. Welcome back to our second podcast, Outliers podcast. ಆಯ್ತು. ಹೆಂಗಿದೆ? ಆರಾಮ್ ನೋಡ್ ನೀನು ಹೆಂಗ ಆರಾಮ್ ನೋಡು. ಹೆಂಗ ಆಯ್ತು ವೆದರ್ ಒಂದ್ 25 ದಿನ ಆಗೈತೆ. ಆಲ್ಮೋಸ್ಟ್ 1 ಮಂತ್ ಆಯ್ತು ಅನಿಸ್ತೈತಿ. ಅದು ಜಾಸ್ತಿನೇ ಲಾಸ್ಟ್ ರೆಕಾರ್ಡ್ ಮಾಡಿದ್ ನಾವು. ಹ್ಮ್ ಹ್ಮ್ ಜಾಸ್ತಿನೇ ಆಗೈತಿ. ಹೆಂಗೈತಿ ವೆದರ್? ಸೊ ಔಟ್ಲೈನ್ ಪಾಡ್ಕಾಸ್ಟ್ 2 ಪಾಡ್ಕಾಸ್ಟ್ ಸೆಕೆಂಡ್ ಎಪಿಸೋಡ್ ಸೆಕೆಂಡ್ ಎಪಿಸೋಡ್. ಮತ್ ಮಾಡಿದ್ದಲ್ಲ ನೀನ್ ನಿನ್ ಫ್ರೆಂಡ್ ಕೂಡ ಒಂದೆರಡು. ಮಾಡಿದ್ದೆ ಅದೇ ಕನ್ನಡ ಲ್ಯಾಂಗ್ವೇಜ್ ಬಗ್ಗೆ. ಸೊ ಇವತ್ತು ನಮ್ಮ ಹ್ಮ್ ಟಾಪಿಕ್ ಮೈಟ್ ರೇಸ್ ಸಮ್ ಇವತ್ತೇನು ಇಟ್ ಮೈಟ್ ರೇಸ್ ಸಮ್ ಐಬ್ರೋಸ್. ಆ, ಏನೈತಿ ಇವತ್ತಿನ ಟಾಪಿಕ್? ಅದಕ್ಕಿಂತ ಫಸ್ಟ್ ಆಸ್ ಅ ಬಯಾಲಜಿ ಗಾಯಿ, ಹೌ ಡು ಯು ಸಿ ಮ್ಯಾಥಮೆಟಿಕ್ಸ್? ನನ್ನ ಕ್ವಶನ್ ಏನಂದ್ರೆ ಎಲ್ಲ ಫೀಲ್ಡ್ ಫಿಸಿಕ್ಸ್ ಒಳಗೆ ಮ್ಯಾಥ್ಸ್ ಯೂಸ್ ಮಾಡ್ತಾರೆ, ಸ್ಟಾಟ್ ಒಳಗೆ ಮ್ಯಾಥ್ಸ್ ಯೂಸ್ ಮಾಡ್ತಾರ, ಬಯಾಲಜಿ ಒಳಗೆ ಯಾಕೆ ಮ್ಯಾಥ್ಸ್ ಯೂಶಲಿ ಯೂಸ್ ಮಾಡಲ್ಲ ಅಂತ? ಬಯಾಲಜಿ ಇಸ್ ಮೋರ್ ಆಫ್ ಅ ಕೈಂಡ್ ಆಫ್ ಅಂದ್ರೆ ಪ್ರಾಕ್ಟಿಕಲ್ ನೋಡ್ತಾರೆ, ಪ್ರಾಕ್ಟಿಕಲ್ ಪಾಯಿಂಟ್ ಆಫ್ ವ್ಯೂ ನೋಡ್ತಾರೆ. Not in some calculations, even though it also requires, it uses some calculations, but more of practical things, more of some living things, more of what all we conduct, what all we see. ಓ ಅಂದ್ರೆ ನಾವು ಮೇ ಬಿ ಮೆಡಿಸಿನ್ ಸಪರೇಟ್ ಆಗಿ ನೋಡ್ಬೇಕು ಅಂಡ್ ಬಯಾಲಜಿ ಆಸ್ ಅ ಸಬ್ಜೆಕ್ಟ್ ಸಪರೇಟ್ ಆಗಿ ನೋಡ್ಬೇಕು. ಮೆಡಿಸಿನ್ ಒಳಗೆ ಹ್ಯೂಮನ್ಸಿಗೆ ಲೈಕ್ ಟ್ರೀಟ್ಮೆಂಟ್ ರಿಲೇಟೆಡ್, ಅನಿಮಲ್ಸಿಗೆ ಟ್ರೀಟ್ಮೆಂಟ್ ರಿಲೇಟೆಡ್ ಆಸ್ ಅ ಬಯಾಲಜಿ. ಬಟ್ ನಾ ಕೆಲವು ಬ್ರಾಂಚಸ್ ನೋಡಿದಪ್ಪ ಮ್ಯಾಥಮೆಟಿಕಲ್ ಬಯಾಲಜಿ ಅಂತ ಹೇಳಿ. ಅಂಡ್ ಇನ್ನೊಂದು ಡಿಫಿಕಲ್ಟಿ ಹ್ಮ್ ಏನಾಗುತ್ತೆ ಅಂದ್ರೆ ಈ ಬೇಸಿಕ್ ಆಸ್ಮಾಸಿಸ್ ಇಂಥವ್ ಅವನ ಫಿಸಿಕ್ಸ್ ಮ್ಯಾಥ್ಸ್ ಯೂಸ್ ಮಾಡಿ ಮಾಡೆಲಿಂಗ್ ಮಾಡ್ಬೇಕಂದ್ರೆ ಭಾಳ ಕಾಂಪ್ಲೆಕ್ಸ್ ಇರ್ತಾವಂತ. ಮತ್ತದು ಹ್ಮ್ ಅದೇನದು ಪೊಟ್ಯಾಷಿಯಂ ಇರ್ತೈತಲ್ಲ ನರ್ವ್ಸ್ ಒಳಗೆ ಸಿಗ್ನಲ್ಸ್ ಪಾಸ್ ಮಾಡೋದು, ಅದೆಲ್ಲ ಡಿಫಿಕಲ್ಟ್ ಅಂದ್ರೆ ಮ್ಯಾಥ್ಸ್ ಹೌದು. ಟು ಕಾಂಪ್ಲೆಕ್ಸ್. ಇನ್ನೊಂದು ನಾ ಏನು ಅಬ್ಸರ್ವ್ ಹ್ಮ್ ಮಾಡೀನಿ, ಎಸ್ಪೆಷಲಿ ಎವಲ್ಯೂಷನ್ ಒಳಗ ನಾವು ಯೂಶಲಿ ಫಿಸಿಕ್ಸ್ ಒಳಗ ಆಪ್ಟಿಮೈಸ್ ಮಾಡ್ತೀವಿ. ಆಪ್ಟಿಮೈಸ್ ಅಂದ್ರೆ ಒಂದು ಫಂಕ್ಷನ್ ಇತ್ತಂದ್ರೆ ಅದನ್ನ ಇದರ್ ಮಿನಿಮೈಸ್ ಮಾಡ್ತೀವಿ. ಎಕ್ಸಾಂಪಲ್, ಎರಡು ಪಾಯಿಂಟ್ ನಡಬರ್ಕ್ ಶಾರ್ಟೆಸ್ಟ್ ಪಾತ್, ಮಿನಿಮಮ್ ಎನರ್ಜಿ. ಬಟ್ ಎವಲ್ಯೂಷನ್ ಸ್ವಲ್ಪ ಆಪ್ಟಿಮೈಸೇಷನ್ಕಿಂತ ಇಫ್ ಇಟ್ ವರ್ಕ್ಸ್ ಅಂತದ ಪ್ರಿನ್ಸಿಪಲ್ ಫಾಲೋ ಮಾಡ್ತೈತಿ. ಮೇ ಬಿ ಅದನ್ನು ರೀಸನ್ ಇರ್ಬೋದು. ಅಗೇನ್ ಜನರಲಿ ಹ್ಮ್ ಮಾತಾಡತ್ತೀನಿ, ಕೆಲವು ಸಿಚುವೇಶನ್ ಒಳಗೆ ಆಪ್ಟಿಮೈಸ್ ಮಾಡ್ತೈತೆ ಎವಲ್ಯೂಷನ್. ಅಷ್ಟು ಶೋರ್ ಇಲ್ಲ. ಸೊ ಅದಕ್ಕೆ ಇವತ್ತಿನ ಟಾಪಿಕ್ ಏನೈತಪ್ಪ ಅಂದ್ರೆ, ವೈ ಹ್ಮ್ ದರ್ ಆರ್ ಓನ್ಲಿ ಟೂ ಸೆಕ್ಸಸ್. ಬಯಾಲಜಿಕಲ್ ಸೆಕ್ಸ್ ಬಗ್ಗೆ ಮಾತಾಡತ್ತೀನಿ, ನಾಟ್ ಜೆಂಡರ್ಸ್, ಬಯಾಲಜಿಕಲ್ ಸೆಕ್ಸ್. ಇಮ್ಯಾಜಿನ್. we can imagine, but it doesn't happen, ಅಲ್ಲ. It's all because of nature, what nature decides to have. ಒಂದೇ ಬರೇ ವಿಮೆನ್ನೇ ಜೆಂಡರ್ಸ್ ಇತ್ತಪ್ಪ ಅಂದ್ರೆ ಏನ್ ಪ್ರಾಬ್ಲಮ್ ಆಗ್ತಿತ್ತು? ವಿಮೆನ್ನೇ ಬರ್ತ್ ಕೊಡ್ತಿದ್ರು ಅಂದ್ರೆ ಅವ್ರದೇ ಎಗ್ ಅವ್ರದೇ ಅಥವಾ ಅಥವಾ ರೋಲ್ಸ್ ಡಿವೈಡೆಡ್ ಇದ್ದು, ಬಟ್ ವಿಮೆನ್ ಇದ್ರೆ ಹೆಂಗ? ವಿಮೆನ್ ಒನ್, ವಿಮೆನ್ ಟು, ವಿಮೆನ್ ಒನ್ ಸಮ್ಹೌ ಪ್ರೊಡ್ಯೂಸ್ ಸ್ಪರ್ಮ್ ಅಂಡ್ ವಿಮೆನ್ ಟು ಪ್ರೊಡ್ಯೂಸ್ಡ್ ಎಗ್ಸ್. ಸೊ ಅವಾಗ ವಿಮೆನ್ ಒನ್ಗೆ ಮೇಲ್ ಅಂತೇಳಿ ಅಸೈನ್ ಮಾಡ್ಬಿಡ್ತಿದ್ರೇನೋ, ಯಾರಿಗ್ ಗೊತ್ತು? That's what you can't ಅಂದ್ರೆ ಈಗ ಒಂದು ಐಡೆಂಟಿಟಿ ಕೊಟ್ಟು ಹ್ಮ್ you can't separate based on how do they reproduce. Like that's why the nature created totally different, that is male. ಅಂದ್ರೆ ಈ ಬೈ ಡೆಫಿನೇಷನ್ ಬಯಾಲಜಿಕಲ್ ಮೇಲ್ ಅಂದ್ರ ಇಫ್ ಯು ಪ್ರೊಡ್ಯೂಸಸ್ ಮೇಲ್ ಗ್ಯಾಮೆಟ್ಸ್ ಅವ ಬಯಾಲಜಿಕಲ್ ಮೇಲ್. Male, yes, ಅವ್ನ ಅದರ್ biologically ಕ್ಯಾರೆಕ್ಟರಿಸ್ಟಿಕ್ ಅವ್ನ speaking. ಅದರ್ ಕ್ಯಾರೆಕ್ಟರಿಸ್ಟಿಕ್ ಅಷ್ಟು ಮ್ಯಾಟರ್ ಆಗಲ್ಲ. ಹ್ಮ್ ಮೇನ್ ಪ್ರೈಮರಿ. ಯಾಕಂದ್ರೆ ಫಿನೋಟೈಪ್ ಜಿನೋಟೈಪ್ ಅಂತ ಎರಡು ಬರ್ತಾವಲ್ಲ. ಹ್ಮ್ ಫಿನೋಟೈಪ್ ಇಸ್ ದಟ್ how we look. ಹ್ಮ್. Genotype is what ಸೊ ಅಂದ್ರೆ ಡೆಫಿನೇಷನ್ he has, ಮೇನ್ಲಿ like. ಯೂಸಸ್ ಜಿನೋಟೈಪ್. Yes. ಓಕೆ, ಸೊ ದಟ್ ಈಸ್ ವೆರಿ ಕ್ಲಿಯರ್. ಬಟ್ ವೈ ಎವಲ್ಯೂಷನ್ ಚೋಸ್? ಈ ಎಕ್ಸಾಂಪಲ್ ಹನಿ ಬೀಸ್ ಒಳಗ ರೋಲ್ಸ್ ಭಾಳ ಡಿವೈಡ್ ಅದ. ಹ್ಮ್ ಒಂದ್ ಕ್ವೀನ್ ಬೀ ಇರ್ತೈತಿ, ಮೇಲ್ ಬೀಸ್ ಇರ್ತಾವ, ವರ್ಕ್ ಡ್ರೋನ್ಸ್ ಅಂತ ಏನೋ ಇರ್ತಾವ. ಡ್ರೋನ್ಸ್ ಐ ಥಿಂಕ್ ಅವು ನ್ಯೂ ಸ್ಟೆರೈಲ್ ಇರ್ತಾವ. ಅವು ಅದ್ರದ್ದು ಕೆಲಸ ರಿಪ್ರೊಡಕ್ಷನ್ ಇಲ್ಲ. ಸೊ ನೀವು ವೀಕ್ಲಿ ಹ್ಮ್ ಸ್ಪೀಕಿಂಗ್ ತ್ರೀ ಸೆಕ್ಸಸ್ ಅಂತ ಅನ್ಬೋದಲ್ಲಿ, ಬಟ್ ವೈ ಹ್ಯೂಮನ್ ಬೀಯಿಂಗ್ಸ್ ಒಳಗ ಜಸ್ಟ್ ಟೂ ಜೆಂಡರ್ಸ್ ಅದಾವ? ವೈ ನಾಟ್ ಅ ಥರ್ಡ್ ಜೆಂಡರ್ ಆರ್ ಜಸ್ಟ್ ಒನ್ ಜೆಂಡರ್? ಇವತ್ತಿನ ಟಾಪಿಕ್ ಇದೆ. ಸೊ ನೀ 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 ಪಾಯಿಂಟ್ಸ್ ಹೇಳ್ತಿರೋ, ನಿನ್ಗೆ ಏನ್ ಅನ್ಸುತ್ತೆ? ನಾ ಸ್ವಲ್ಪ ಡೇಟಾ ಪುಲ್ ಅಪ್ ಮಾಡ್ತೀನಿ. Maybe because if there is some consider, if ಏನಾದ್ರು ನಾವು ಮೂರ್ ಅಂತ ಕನ್ಸಿಡರ್ ಮಾಡಿದ್ವಿ ಅಂತ ತಿಳ್ಕೊ. ಹ್ಮ್ Now there is already two roles ಹ್ಮ್ which the nature has chosen, and it is like more than enough to carry the like generation. ಹ್ಮ್ So if some third sex is ಹ್ಮ್ do exist, ಹ್ಮ್ I think there will be not much important role for that to like assign ಮಾಡಕ್ ಅವ್ರಿಗೆ. ಹ್ಮ್ So ಅದೇ that's ನಾನು maybe that because of that only two sexes ಇರ್ಬೋದು.
ಅದೇ ಈ ವಿಷಯದಾಗ ಎವಲ್ಯೂಷನ್ ಟು ಎಕ್ಸ್ಟ್ರೀಮ್ ಆಪ್ಷನ್ ಚೂಸ್ ಮಾಡುತ್ತ. ಆ ಹ್ಯೂಜ್ ಎಗ್ ವಿತ್ ಲಾಟ್ ಆಫ್ ರಿಸೋರ್ಸಸ್, ಹಾ ಬಟ್ ಎಗ್ ನಂಬರ್ ಆಫ್ ಎಸ್ ಎಗ್ ಒಂದೇ ಒಂದು ಅಥವಾ ಲಿಮಿಟೆಡ್, ಹಾ ಕಡಿಮೆ ನಂಬರ್ ಆಫ್ ಎಗ್ಸ್. ಲಿಮಿಟೆಡ್ ಹಾ, ಬಟ್ ಸ್ಪರ್ಮ್ಸ್ ಫುಲ್ ಕಡಿಮೆ, ಲೆಸ್ ಕಡಿಮೆ ಇನ್ಫಾರ್ಮೇಶನ್, ಅದು ಕಡಿಮೆ ನ್ಯೂಟ್ರಿಯೆಂಟ್ಸ್, ಕಡಿಮೆ ಇದು ಇರುತ್ತೆ, ಹ್ಮ್ ಬಟ್ ನಂಬರ್ಸ್ ಜಾಸ್ತಿ ಇರ್ತೈತಿ. ಯಾ ಇಟ್ಸ್ ಇನ್ ಒಂದು ಮಿಲಿಯನ್ಸ್. ಒಂದು ಮೊಬೈಲ್ ಇರ್ತೈತಿ, ಇನ್ನೊಂದು ಅಷ್ಟು ಮೊಬೈಲ್ ಎಗ್ ಅಂತ ಬರೀ ಮೊಟಿಲಿಟಿ ಇರಂಗಿಲ್ಲಲ್ಲ, ಇದಕ್ಕೆ ಸ್ಪರ್ಮಿಗೆ ಇದು ಇರ್ತೈತಿ. ಸೊ ಎವಲ್ಯೂಷನ್ ಸಮ್ಹೌ ಟು ಎಕ್ಸ್ಟ್ರೀಮಿಗೆ ಚೂಸ್ ಮಾಡ್ಬಿಟ್ಟೈತಿ ರಾದರ್ ದೆನ್ ಆಪ್ಟಿಮೈಸಿಂಗ್. ಸೊ ಈಗ ಥರ್ಡ್ ಹ್ಮ್ ರೂಲ್ ಬತ್ತಂದ್ರ, ಥರ್ಡ್ ಜೆಂಡರ್, ನೀ ಮೀಡಿಯಂ ಸೈಜ್ ಎಗ್ ಮಾಡಿ ಅದಕ್ಕೆ ಹೈ ಹೈ ನಂಬರ್ ಆಫ್ ಅಂದ್ರೆ ಲಾರ್ಜ್ ನಂಬರ್ ಆಫ್ ಎಗ್ಸ್ನು ನೀ ಕ್ರಿಯೇಟ್ ಮಾಡಕ್ ಆಗಂಗಿಲ್ಲ. ಒಂದು ಆರ್ಗ್ಯುಮೆಂಟ್ ಹ್ಮ್ ಅದು. ಹ್ಮ್ ಹಾ, ಸೊ ಈಗ ಹೀಗ್ ನೋಡಿದಂದ್ರ, ಈಗ ಸ್ಪರ್ಮ್ಸ್ ಮಿಲಿಯನ್ಸ್ ಆಫ್ ಇರ್ತಾವ, ಒಂದೇ ಹೋಗಿ ಫರ್ಟಿಲೈಸ್ ಮಾಡ್ತೈತೆ ಅಂದ್ರ, ಮೆನ್ ನಾವು ಜೆನೆಟಿಕ್ ಲಾಟ್ರಿ ಗೆದ್ದಂಗ ನಾವು. ಒಂಥರ ಹಂಗೆ ಅದು. ಬಟ್ ಆಕ್ಚುಲಿ ಸಮ್ ಇದು ಏನಂತಾರ ಆರ್ಟಿಕಲ್ಸ್, ಸಮ್ ಥಿಯರೀಸ್ ಸೇ ದಟ್ ಸಮ್, ಈಗೇನ್ ಅನ್ಕೋತೀವಿ ಒನ್ ಸ್ಪರ್ಮ್ ವಿಲ್ ಡಿಸೈಡ್, ಲೈಕ್ ಲೈಕ್ ಇಟ್ ವಿಲ್ ಗೋ ಅಂಡ್ ಫ್ಯೂಸ್ ವಿತ್ ಓಮ್ ಅಂತ ಹೇಳಿ. ಬಟ್ ದ ಥಿಂಗ್ ಈಸ್ ಸಮ್ ಥಿಯರೀಸ್ ಸೇ ದಟ್ ಓವಮ್ ವಿಲ್ ಚೂಸ್ ವಿಚ್ ಸ್ಪರ್ಮ್ ಟು ಫಾರ್ಮ್ ಅ ಝೈಗೋಟ್. ಕೇಳಿನಿ, ಇದ್ರ ಬಗ್ಗೆ ಲೈಕ್ ದೇರ್ ಮಾತಾಡಿದ್ವಿ ಆರ್ ಫ್ಯೂ. ನಾವು. ಸಮ್ ಟೈಮ್ಸ್ ಹೇಳಿ ಅಲ್ಲ. ಚಲೋ, ಫುಲ್ ಇದು ಇದ್ರೂ ರಿಜೆಕ್ಟ್ ಮಾಡತ್ತಂತ, ಫುಲ್ ಫಸ್ಟ್ ಬಂದು ಇದು ಮಾಡಿದ್ರು ರಿಜೆಕ್ಟ್ ಮಾಡತ್ತಂತ ಎಗ್. ಒಂದ್ ಸ್ಪೈಸಿ ಟೇಕ್ ಏನಂದ್ರ ನಂದು, ಹ್ಮ್ ದ ಫಸ್ಟ್ ವಾರ್ ವಾಸ್ ಪ್ರಾಬಬ್ಲಿ ಓವರ್ ರಿಪ್ರೊಡಕ್ಷನ್ ಅಂತ ಅನ್ಸುತ್ತೆ ನಿನ್ಗೆ. ಯಾಕಂದ್ರೆ ಕಾಂಪಿಟೇಷನ್, ನಾವು ಆಲ್ರೆಡಿ ಹುಟ್ಟಿದ್ದೆ ಕಾಂಪೀಟ್ ಮಾಡತ್ತೀವಿ, ವಿ ಆರ್ ಕಾಂಪಿಟಿಂಗ್ ವಿತ್ ಅವರ್ ಸಿಬ್ಲಿಂಗ್ಸ್. ಹ್ಮ್ ನಮ್ಮ ಬಾಜು ಅವ್ರೆಲ್ಲ ಯಾ ಸಿಬ್ಲಿಂಗ್ಸ್ ಅದಾರ, ಅವ್ರು ಕಾಂಪೀಟ್ ಮಾಡಿದ. ಸೊ ಮೆನ್, ಮೆನ್ ಅಲ್ಲ, ಎನಿ ಹ್ಯೂಮನ್ ಬೀಯಿಂಗ್, ಒಟ್ ಹ್ಮ್ ಫಸ್ಟ್ ನಮ್ದು ವಾರ್ ರಿಪ್ರೊಡಕ್ಷನ್. ವಾರ್ಕಿನ ಏನ್ ಅನ್ಬೋದು, ಹಾ ಹೇಳ್ಬೋದು, ಒಂಥರ ಕನ್ಸಿಡರ್ ಮಾಡ್ಬೋದು. ಯಾ, ಲೈಕ್ ನಾನ್ ವೈಲೆನ್ಸ್ ಅಂಡ್ ಇನ್ನೊಂದು ಇಟ್ಸ್ ಫ್ಯಾಕ್ಟ್ ಇಂಪಾರ್ಟೆಂಟ್. ನೀನ ಕ್ಲಿಯರ್ ಮಾಡು. ಈಗ ವುಮೆನ್ ಎಗ್ ಆಲ್ರೆಡಿ ಅವ್ರ ಮದರ್ ಫೀಟಸ್ ಇದ್ದಾಗೆ ಫಾರ್ಮ್ ಆಗಿರ್ತೈತಿ. ಹೌದು. ಅಂದ್ರೆ ನಮ್ದು ಹಾಫ್ ಆಫ್ ದ ಡಿ ಎನ್ ಎ ಆಲ್ರೆಡಿ ಫಾರ್ಮ್ ಆಗಿರ್ತೈತಿ. ಅಂದ್ರೆ ನಮ್ದು ಏಜ್, ಈಗ ನನ್ನ ಬಯಾಲಜಿಕಲ್ ಏಜ್ ನಾ 28 29 ಅದೀನಿ ಅಂದ್ರೆ ಹ್ಮ್ ಹೆಂಗ್ ಇದು ಮಾಡೋದು? ಹಾ, ಸೊ ನಮ್ದು ಬಯಾಲಜಿಕಲ್ ಏಜ್ ಈಗ 28 29 ಅಂದ್ರೆ ಅರ್ಧ ಡಿ ಎನ್ ಎ ಹ್ಮ್ ಏಜ್ ಹೆಂಗ್ ಕ್ಯಾಲ್ಕುಲೇಟ್ ಮಾಡೋದು? ಏಜ್ ಇಸ್ ಸಮಥಿಂಗ್ ವಾಟ್ ವಿ ಹ್ಯಾವ್ ಅಸೈನ್, ದಟ್ ಈಸ್ ಆಫ್ಟರ್ ಬರ್ತ್ ಅಂತ. ಫ್ರಮ್ ದೇರ್ ಹ್ಮ್ ಯು ವಿಲ್ ಕೌಂಟ್. ಹ್ಮ್ ಹಂಗ್ ನೋಡಿದ್ರೆ ಯು ವಿಲ್ ಬಿ ಇನ್ಸೈಡ್ ಯುವರ್ ಮದರ್ಸ್ womb ಫಾರ್ ಅಬೌಟ್ 9 months, ಸೊ that also considers. But ಹ್ಮ್ what age we speak practically is that after birth, ಆ ಬಟ್ ಡೇಯಿಂದ ವಿಲ್ ನಮ್ದ್ರೊಳಗ ಕೌಂಟ್ ಅರ್ಧ ಡಿ ಎನ್ ಎ ಈಸ್ ಆಲ್ರೆಡಿ ಓಲ್ಡ್. ಆಲ್ರೆಡಿ ಓಲ್ಡ್. ಹಾ, ಹ್ಮ್ when it is formed ಅಂದ್ರೆ when fetus ಯಾವಾಗ ಫಾರ್ಮ್ ಆಗುತ್ತೆ, there only if it is a female baby, then it will be carrying ovaries, like ಅವು stages ಅದಾವು, ಬೇರೆ ಬೇರೆ stages. So it will get arrested in some phase and then it carry when puberty hit ಆಗನ the normal, like they will have a biological physiological changes that. ಹ್ಮ್ ಇನ್ನೊಂದು ಟೇಕ್, ದ ಬಿಗ್ಗೆಸ್ಟ್ ಇನೋವೇಷನ್ ಇನ್ ದಿ ಹ್ಮ್ ಹಿಸ್ಟ್ರಿ ಆಫ್ ಲೈಫ್ ವಾಸಂಟ್ ಇಂಟೆಲಿಜೆನ್ಸ್, ಇಟ್ ವಾಸಂಟ್ ಲ್ಯಾಂಗ್ವೇಜ್, ಇಟ್ ವಾಸ್ ಸೆಕ್ಸ್, ಅಂಡ್ ಇಟ್ ಆಲ್ ಸ್ಟಾರ್ಟೆಡ್ ಬಿಕಾಸ್ ಎವಲ್ಯೂಷನ್ ಡಿಸೈಡೆಡ್ ದಟ್ ಟೂ ಜಾಬ್ಸ್ ವರ್ ಬೆಟರ್ ದೆನ್ ಒನ್. ಡು ಯು ಅಗ್ರಿ? ಹ್ಮ್ ಹಾ ಹ್ಮ್ that is ಚಲೋ ಅಲ್ಲ, ಲೈಕ್ ಒನ್ ವಿಲ್ ಬಿ ಸಪೋರ್ಟಿಂಗ್ ಅದರ್ ಅಂತ ಹೇಳಿ. ಇವು ಒಂದೇ ಇತ್ತಂದ್ರೆ ಹ್ಮ್ like it will also have a like a emotional impact ಆಗಲಿ, ಹ್ಮ್ because nature will do create in such a way that ಅಂದ್ರೆ ಅದಕ್ಕೆ ಏನ್ ಬೇಕು, what reproduction is main, ಹ್ಮ್ like survival of the fittest ಹ್ಮ್ and generation carry ಆಗಬೇಕು. ಹ್ಮ್ So whenever one generation to another generation pass ಆದ್ರೆ, ಹ್ಮ್ then what you will have, there will be so many mutations, like genetic variations adu idu. So finally nature wants survival of the fittest. So ಹ್ಮ್ that's why it has created two, like one idra, one if it stops, like competing competition ಇರ್ಲಿಲ್ಲ. ಅಲ್ಲ, ಒನ್ ಇದ್ರ ರೀಕಾಂಬಿನೇಷನ್ ಆಗಲ್ಲ. ಸೊ ಮ್ಯೂಟೇಶನ್ ಓವರ್ ಟೈಮ್ ಅಕ್ಯುಮುಲೇಟ್ ಆಕೋತ ಹೋಗ್ತಾವ, ಕ್ಯುಮುಲೇಟಿವ್ ಎಫೆಕ್ಟ್. ಹಾ, ಹಾ ಹಾ ರೀಕಾಂಬಿನೇಷನ್ ಆಗಲ್ಲ. ಹ್ಮ್ recombination ಆಗಲ್ಲ. ರೀಕಾಂಬಿನೇಷನ್ ಮಾಡಕ್ ಟೂ ಜೆಂಡರ್ಸ್ ಇಸ್ ದ ಲೈಕ್ ಬೆಸ್ಟ್ ಸ್ಟ್ರಾಟಜಿ ಅಂತ ನೇಚರಿಗೆ ಅಟ್ಲೀಸ್ಟ್ ಈ ಅದೇ ಹಾ ಇಟ್
ಇನ್ನೊಂದು ನೇಚರ್ ಎಷ್ಟು ಬ್ರೂಟಲ್ ಐತೆ ಅಂದ್ರೆ ಇಟ್ ಡಸಂಟ್ ಕೇರ್ ಅಬೌಟ್ ಎನಿಥಿಂಗ್. ಇಟ್ ಡಸಂಟ್ ಕೇರ್ ಅಬೌಟ್ ಪೇಟ್ರಿಯಾರ್ಕಿ ಮೇಟ್ರಿಯಾರ್ಕಿ. ಅದಕ್ಕೇನು ಒಟ್ಟು ರೀಪ್ರೊಡಕ್ಷನ್ ಆಗ್ಬೇಕು, ಜೀನ್ಸ್ ಕಾಪಿ ಆಗ್ಬೇಕಷ್ಟೇ. ಅದು ಫೇರ್ ಐತೆ ಅಂತ Yes. ನೋಡಂಗಿಲ್ಲ. ಇಲ್ಲ ಕೆಲವೊಂದು ನೋಡಿಲ್ಲ. ಕೆಲವೊಂದು ಅನಿಮಲ್ಸ್ ಒಳಗ ಅನಿಮಲ್ ಕಿಂಗ್ಡಮ್ ಒಳಗೆ ಭಾಳ ಕ್ರೂಲ್ಟಿ ಐತಿ ಆನ್ ಬೋತ್ ಜೆಂಡರ್ಸ್. ಹ್ಮ್ ಕೆಲವೊಂದು ಮೇಲ್ ಹೆವಿ ಸ್ಯಾಕ್ರಿಫೈಸ್ ಮಾಡ್ತಾವ, ಕೆಲವೊಂದು ಫೀಮೇಲ್ಸ್. ಯಾವ್ದೋ ಒಂದು Yes. ಆರ್ಗನಿಸಮ್ ರೀಪ್ರೊಡಕ್ಷನ್ ಆಗಿಂದ ನ್ಯೂಟ್ರಿಯೆಂಟ್ಸ್ ಕೊಡಾಕ ಅದೇ ಸ್ಯಾಕ್ರಿಫೈಸ್ ಮಾಡ್ತದಂತ. ಇಟ್ ಸ್ಯಾಕ್ರಿಫೈ ಮೇಲ್ ವಿಲ್ ಸ್ಯಾಕ್ರಿಫೈಸ್ ಅಂಡ್ ಅದರದ್ದು ಬಾಡಿ ಫೀಮೇಲ್ ಕನ್ಸ್ಯೂಮ್ ಮಾಡತ್ತಂತ ಜಸ್ಟ್ ಫಾರ್ ನ್ಯೂಟ್ರಿಯೆಂಟ್ಸ್. ಅಷ್ಟು ಬ್ರೂಟಲ್ ಐತಿ. Yes. ಸೊ I ಪೀಪಲ್ haven't heard about it. ಅಸೈನಿಂಗ್ ಲೈಕ್ ಕಾಸ್ಮಿಕ್ ಇಂಪಾರ್ಟೆನ್ಸ್ ಟು ಹ್ಯೂಮನ್ ಬೀಯಿಂಗ್ಸ್ ಇಸ್ ಸಚ್ ಅ ನೈವಿಟಿ ಅನಿಸ್ತೈತೆ ನನಗೆ. Hmm. ಯಾ, ಎವ್ರಿ ಲವ್ ಸಾಂಗ್ ಇಸ್ ರಿಯಲಿ ಅಬೌಟ್ ಗ್ಯಾಮೆಟ್ಸ್. ಡು ಯು ಅಗ್ರಿ? Hmm. Romance, Yes. jealousy, beauty standards, Romantic, romantic. competition, flirting, they all can be viewed as evolved strategies for reproduction and mate choice. Hmm. Such a I do agree. nihilistic take, la. Imagine reducing these love to something chemical or something biological. Well, Yeah, ಭಾಳ ಮಂದಿಗೆ ಅದು ಚಲೋ because ಅನ್ಸುತ್ತೆ. they are not the kind of materialistic, ಅಲ್ಲ. They are more of Understood, how you understood. It's feel. as a naturalist, I can agree with this statement, but as a like normal person, ಸ್ವಲ್ಪ weird ಅನಿಸ್ತೈತಿ. Hmm. Weird answer. So. ಹ್ಮ್ Natural selection built your body, sexual selection built your ego. Many traits, humor, confidence, artistic ability, risk taking, may partly function as signals to potential mates. ಅನಿಸ್ತೈತಿ. Hmm. ನೀ ನೀ ಏನೇ ಮಾಡಿದ್ರು ಅದಕ್ಕ ಅವೆಲ್ಲ ಮೀಟಿಂಗ್ ಸ್ಟ್ರಾಟಜೀಸೇ. ಅದೇ ಅದೇ. ಟು ಲುಕ್ Like ಗುಡ್. whatever you do, ಹ್ಮ್ to attract ಆಗಿರ್ಲಿ, to express ಆಗಿರ್ಲಿ, ಹ್ಮ್ whatever you do, finally it will end up in ಸೊ ಎನಿ ಫೈನಲ್ ಟೇಕ್ಸ್? ಸೊ ಸಮರೈಸ್ ಮಾಡಿಬಿಡು, ಇಫ್ ಯು ಕ್ಯಾನ್ ಸಮರೈಸ್. summarize ಅಂದ್ರೆ ಅದೇ, like why nature has chosen only like two sexes. ಅಂದ್ರೆ ಹ್ಮ್ mainly because one is male gamete and female gamete. ಹ್ಮ್ Because like it thought that when only two sexes exist, I'm ಹ್ಮ್ speaking only on like a human's perspective, not ಹ್ಮ್ other like animals and all. ಹ್ಮ್ Because there are some animals where they undergo only asexual reproduction or anisogamy. So there are different. So ಇಲ್ಲಿ ನಾವು because ವಿ ಆರ್ ಆನ್ ಐಸೋಗಾಮಿ, ದೇರ್ ಇಸ್ ಐಸೋಗಾಮಿ ಆಲ್ಸೋ. ಹ್ಮ್ isogamy and that means what I meant is that isogamy is sexual reproduction. Now ಹ್ಮ್ you do. ಹ್ಮ್ It has chosen because it's mainly sexual reproduction, like human beings. So that's what nature chooses it only two because there should be like genetic variation ಹ್ಮ್ after every generation, so that it will keep on ಏನಂತಾರ variations ಆದ್ರನೆ the organism is able to survive, like ಹ್ಮ್ whatever it happens, temperature, ಏನೇ ಆಗಲಿ, whatever you take for survival. ಹ್ಮ್ Maybe it has a climatic, maybe it has emotional, maybe some the IQ ಆಗಿರ್ಬೋದು, or health wise, whatever ಹ್ಮ್ it is. So it chose only two and not three no ಅನ್ಬೋದು, like it will not because there is no need of other sex ಸೊ than ಈಗ two. ನೆಕ್ಸ್ಟ್ ಟಾಪಿಕ್ಸ್ ಇದನ್ನ ಎಕ್ಸ್ಪಾಂಡ್ ಮಾಡೋದು ಭಾಳ ದೊಡ್ಡ ಇದು ಆಗುತ್ತಾ. ಸೊ ಈಗ ಒಂದು ಸ್ವಲ್ಪ ದೊಡ್ಡದಾಯ್ತು. ಸೊ ಈಗ ನೆಕ್ಸ್ಟ್ ಬರೀ ಸೆಟಪ್ ಮಾಡಿರ್ತೀನಿ. ವಿ ಕ್ಯಾನ್ ಡಿಸ್ಕಸ್ ಪಾಲಿಗ್ಯಾಮಿ, ಮೊನೋಗ್ಯಾಮಿ, ಎವಲ್ಯೂಷನ್ ಅದನ್ನು ಕೇರ್ ಮಾಡಂಗಿಲ್ಲ, ಹ್ಮ್ ಇವೆಲ್ಲ ಕಲ್ಚರಲ್ ನಾರ್ಮ್ಸ್ ಅಲ್ಲ. ಸೊ ನೆಕ್ಸ್ಟ್ ಹ್ಮ್ ಫ್ಯೂ ಎಪಿಸೋಡ್ಸ್ ಇದರ ಮ್ಯಾಗೆ ಎಕ್ಸ್ಪಾಂಡ್ ಮಾಡೋಣಂತ. ವಿ ಆರ್ ಹ್ಮ್ ರನ್ನಿಂಗ್ ಔಟ್ ಆಫ್ ಟೈಮ್. ಹ್ಮ್ ನಮ್ದು ಟೈಮ್ ಏನೈತಲ್ಲ, ಹ್ಮ್ ವಿ ಆರ್ ರನ್ನಿಂಗ್ ಔಟ್. ಸೊ ಓಕೆ. ಯಾ, ಸೊ ಅದೇ ನನಗೂ ಅದೇ ಅನಿಸ್ತೈತಿ. ಇವಾಗ ಶಾರ್ಟ್ ಅಂಡ್ ಬ್ರೀಫ್. ಎವಲ್ಯೂಷನ್ ಐತ್ಲ, ಸಮ್ಟೈಮ್ಸ್ ಇಟ್ ಡಸಂಟ್ ಆಪ್ಟಿಮೈಸ್, ಎಕ್ಸ್ಟ್ರೀಮೈಸ್ ಮಾಡ್ಬಿಡ್ತೈತಿ. ಬಿಗ್ಗರ್ ಸೈಜ್, ಸ್ಮಾಲರ್ ಸ್ಪರ್ಮ್ಸ್, ಅಂಡ್ ಆಬ್ವಿಯಸ್ಲಿ ರೀಕಾಂಬಿನೇಷನ್ ಬೇಕು, ಇಲ್ಲಾಂದ್ರೆ ಮ್ಯೂಟೇಶನ್ ಅಕ್ಯುಮುಲೇಟ್ ಆಗ್ತಾವ. ಬಟ್ ಸಮ್ ಹ್ಮ್ ಆರ್ಗನಿಸಮ್ಗೆ ಮ್ಯೂಟೇಶನ್ ರೇಟ್ ಕಂಟ್ರೋಲ್ ಮಾಡ್ತಾವಂತ. ಎಕ್ಸಾಂಪಲ್ ಬ್ಯಾಕ್ಟೀರಿಯಾ, ದೇ ಕ್ಯಾನ್ ಕಂಟ್ರೋಲ್ ದರ್ ಮ್ಯೂಟೇಶನ್ ರೇಟ್ಸ್ ಅಂತ. ಅದಕ್ಕೆ ಅವಕ್ಕೆ ಹ್ಮ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಇಸ್ ಓಕೆ ಫಾರ್ ದೆಮ್. ಸೊ ಯಾ, ಹೌದು. ನೇಚರ್ chose it to be the case. Yeah, that's the case. You can't. It doesn't care about our emotions. Two genders, it wanted it. It gave us survival, and here we have two genders. Yes.
Yeah, That's what. done. Thank you. Yeah, it was fun talking to you. I will see you in next Yeah. podcast.